ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಿಮ್ಮ ಒಂದು ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. BSc ನರ್ಸಿಂಗು, BPT, LLL ಸೈನ್ಸ್ ವಿದ್ಯಾರ್ಥಿಗಳಿಗೆ. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅವರು ಕಂಗ್ರ್ಯಾಚುಲೇಷನ್ಸ್. ಆದರೆ ಇದರ ಮೇಲೆ ಅಡ್ಮಿಷನ್ ಆಗಲಿಕ್ಕೆ ಬರೋದಿಲ್ಲ, ಯಾಕಂತಂದರೆ ಇದು ಪ್ರಾವಿಷನಲ್ ರಿಸಲ್ಟ್ ಆಗಿದೆ. ನಾಳೆಗೆ ಏನಾಗುತ್ತೆ ಅಂತಂದ್ರೆ ಫೈನಲ್ ರಿಸಲ್ಟು ಪ್ಲಸ್ ಆರ್ಡ್ರ್ ಕಾಪಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡ್ತಾರೆ ನಾಳೆಗೆ. ಓಕೆ, ನಾಳೆ ತನಕ ನೀವು ಕಾಯಬೇಕಾಗುತ್ತೆ. ಆಮೇಲೆ ಏನಾದರೂ ಸರ್ ನಮ್ಮದು ಮೋಕ್ಲಿ ರಿಸಲ್ಟ್ ಬದಲಾವಣೆ ಆಗಿದೆ ಅಂತಿದ್ದರೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ, ಇದೇ ಫೈನಲ್. ಯಾಕಂದರೆ ಅವರು ಮೋಕಲ್ಲಿ ಟೆಂಪ್ರರಿ ರಿಸಲ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹೀಗಾಗಿ ಅದು ಟೆಂಪ್ರರಿ ರಿಸಲ್ಟ್ ಇರೋದರಿಂದ ಅದು ಬದಲಾವಣೆ ಆಗಲೇಬೇಕಿತ್ತು. ಮತ್ತು 80% ವಿದ್ಯಾರ್ಥಿಗಳಿಗಂತೂ ಅದು ಏನಂತಂದರೆ ಕನ್ಫರ್ಮ್ ಆಗಿದೆ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ, ಸೇಮ್ ಅದೇ ಮೋಕಲ್ಲಿ ಬಂದಿರೋದು ಈಗ ಫೈನಲಲ್ಲಿ ಕೂಡ ಬಂದಿದೆ. ಮತ್ತು ಏನೆಂದರೆ ಚೇಂಜ್ ಆಗಿರುವಂಥವ್ರುಗಳು ಬೇಕಾದ್ರೆ ನಿಮಗೆ ಬಂದಿರುವಂಥ ಕಾಲೇಜ್ ಇಷ್ಟ ಆಗಿಲ್ಲ ಅಥವಾ ಸೀಟೇ ಸಿಕ್ಕಿಲ್ಲ ಅಂತಂದರೆ ನೀವು ಸೆಕೆಂಡ್ ರೌಂಡ್ ತನಕ ಕಾಯಬೇಕಾಗತ್ತೆ. ಇನ್ ಕೇಸ್ ಆಫ್ ನಿಮಗೆ ಸಿಕ್ಕಿರುವಂಥ ಸೀಟ್ ಇಷ್ಟ ಆಗಿಲ್ಲ ಅಂತಂದರೆ, ಸೊ ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಅದನ್ನು ಹೋಲ್ಡ್ ಮಾಡ್ಬೋದು ಅಥವಾ ನೀವು ಸೆಕೆಂಡ್ ರೌಂಡಿಗೆ ಚಾನ್ಸಸನ್ನು ಪಡ್ಕೋಬೋದು. ಬಟ್ ಗಡ್ಬಡಿ ಮಾಡೋಕ್ಕೆ ಹೋಗಬೇಡಿ, ಯೋಚನೆ ಮಾಡಿರಿ. ಆಮೇಲೆ ನಾಳೆ ತನಕ ಕಾಯಿರಿ.